ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೋಡ್ರಿ ನಾನು ಬದನೆಕಾಯಿನಲ್ಲಿ ಒಂದು ಚಟ್ನಿಯನ್ನು ಮಾಡಿದ್ದೇನೆ. ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಕೇವಲ ಒಂದು 5 ನಿಮಿಷದಲ್ಲೇ ಈ ಒಂದು ಬದನೆಕಾಯಿ ಚಟ್ನಿ ಮಾಡ್ಬೋದು. ತುಂಬ ಸುಲಭವಾದಂಥ ವಿಧಾನದಲ್ಲಿ ಇದನ್ನು ಹೇಗೆ ಮಾಡಿದ್ದೀವಿ ಅಂಥೇಳಿ ನೋಡ್ಕೊಳ್ಳೋಣ ರೀ. ಇವಾಗ ನೋಡ್ರಿ ನಾವು ಬದನೆಕಾಯಿ ಇದನ್ನು ನಾವು ದಪ್ಪ ಬದನೆಕಾಯಿ ಸುಟ್ಟುಬಿಟ್ಟು ಅದು ಬದನೆಕಾಯಿ ಭರ್ತಾ ಅಂತ ಮಾಡ್ತಾರೆ. ಇವತ್ತು ನಾನು ಬದನೆಕಾಯಿ ಚಟ್ನಿಯನ್ನು ಮಾಡ್ತಾಯಿದ್ದೀನಿ. ತುಂಬ ಸುಲಭವಾಗಿ ರೊಟ್ಟಿ, ಚಪಾತಿ, ಅನ್ನಕ್ಕೆ ತುಂಬ ಸುಲಭವಾಗಿ ಕೇವಲ ಒಂದು 5 ನಿಮಿಷದಲ್ಲೇ ಈ ಒಂದು ಭರ್ತಾ ನೋಡ್ರಿ ರೆಡಿ ಆಗುತ್ತೆ. ಇಲ್ಲಿ ನಾನು 1-2 ಟೇಬಲ್ ಸ್ಪೂನು ಆಯಿಲ್ ಇಟ್ಕೊಂಡಿದ್ದೀನಿ. ಮೀಡಿಯಮ್ ಸೈಜಿಂದು 2 ಈರುಳ್ಳಿಯನ್ನು ಕಟ್ ಮಾಡಿದ್ದೀನಿ, ಹಾಕ್ಕೊತಾ ಇದ್ದೀನಿ. ಇವಾಗ ನೋಡ್ಬೋದ್ರಿ ನಾನು ಇದನ್ನು ಸ್ವಲ್ಪನೇ ಹಸಿ ವಾಸನೆ ಹೋಗೋ ತನಕನೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದ್ರಿ ನಾನು ಹಸಿ ವಾಸನೆ ಹೋಗಿದೆ ನಮ್ದು ಈರುಳ್ಳಿದು. ಇದನ್ನು ನಾನು 1 ಇಂಚಿನಷ್ಟು ಶುಂಠಿಯನ್ನು ಹಾಕ್ತಾ ಇದ್ದೇನೆ. ಇವಾಗ ನೋಡ್ಬೋದು 2 ಗಡ್ಡೆ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ರೀ. ನಾನಿಂದ 2 ಮೀಡಿಯಮ್ ಸೈಜಿಂದು ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಇದನ್ನು ಇದರೊಟ್ಟಿಗೆ ಸ್ವಲ್ಪ ನಮಗೆ ಹಸಿ ವಾಸನೆ ಹೋಗಿ ಪರಿಮಳ ಬರಬೇಕು ನೋಡ್ರಿ, ಅಲ್ಲಿ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ನೋಡ್ಬೋದ್ರಿ ನಮ್ಗೆ ಒಳ್ಳೆ ಪರಿಮಳ ಬರ್ತದೆ. ಇಲ್ಲೊಂದು 3 ಹಸಿಮೆಣಸಿನ್ಕಾಯನ್ನು ಈ ಥರನೇ ನಾನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದ್ರ ಒಟ್ಟಿಗೆ ಚೆನ್ನಾಗಿ ನಾವು ಫ್ರೈ ಮಾಡಬೇಕು. ಇದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಾಗೆ ನೋಡ್ರಿ ಇದಕ್ಕೆ ನಾನು ಒಂದು 4 ಬದನೆಕಾಯಿಯನ್ನು ಕಟ್ ಮಾಡಿಟ್ಟಿದ್ದು ನೋಡ್ರಿ, ಅದನ್ನು ಹಾಕ್ಕೋತಾ ಇದ್ದೀನಿ. ಇವಾಗ ಇದನ್ನು ನೋಡ್ರಿ ಇದ್ರೊಟ್ಟಿಗೆನೇ ಇದಕ್ಕೆ ನೀರು ಹಾಕಿ ಬೇಯಿಸೋದೇನು ಬೇಡ. ನೀವು ಇದು 1 ವಾರ ಇಟ್ಟರೂ ಸಹ ಹಾಳಾಗಲ್ಲ. ಇದು ರೊಟ್ಟಿಗೆ, ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ತುಂಬ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಇವಾಗ ನಮ್ಮದು ಬದನೆಕಾಯಿ ಬೆಂದಿದೆ. ಇವಾಗ ಇದಕ್ಕೆ ನಾನು ಟೊಮೆಟೊವನ್ನು ಹಾಕೋತಾ ಇದ್ದೀನಿ. 2 ಮೀಡಿಯಮ್ದು ಸೈಜ್ದು ಈ ಟೊಮೊಟೊವನ್ನು ಹಾಕೋತಾ ಇದ್ದೀನಿ. ಹುಳಿ ಟೊಮೊಟೊವನ್ನು ತೊಗೊಂಡಿದ್ದೀನಿ ರೀ, ಟೇಸ್ಟು ಚೆನ್ನಾಗಿ ಬರುತ್ತೆ ಇದಕ್ಕೆ. ಇದನ್ನು ಸಹ ನಾವು ಚೆನ್ನಾಗಿ ಬಾಡಿಸ್ಕೋಬೇಕು. ಇವಾಗ ನೋಡಿರಿ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ನಷ್ಟು ಕಲ್ಲುಪ್ಪನ್ನು ಹಾಕ್ತಾ ಇದ್ದೀನಿ. ಕಲ್ಲುಪ್ಪನ್ನು ಹಾಕಿಬಿಟ್ಟು ಸ್ವಲ್ಪ ಇದನ್ನು ಚೆನ್ನಾಗಿ ನಾವು ಬಾಡಿಸ್ಕೊಳ್ಳೋಣ. ಇವಾಗ ನೋಡಿರಿ ನಾವು ಸ್ವಲ್ಪನೇ ಇದಕ್ಕೆ ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಕರಿಬೇವು ಸೊಪ್ಪು ಹಾಕಿ ಸ್ವಲ್ಪನೇ ಬಾಡಿಸ್ಕೊಳ್ಳೋಣ. ಇವಾಗ ನಾವು ಇದಕ್ಕೆ ನೋಡಿರಿ 1/4 ಚಮಚ ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪನೇ ಅರಿಶಿನವನ್ನು ಹಾಕ್ತಾ ಇದ್ದೀನಿ ರೀ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟಾಗಿರುತ್ತೆ. ಇವಾಗ ನೋಡಿರಿ ಇದಕ್ಕೆ 1 ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೇನೆ. ನಿಮಗೆ ಹಸಿಮೆಣಸಿನ್ಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡಿ ಬರೀ ನೀವು ಒಣ ಮೆಣಸಿನ್ಕಾಯಿ ಪುಡಿಯನ್ನು ಹಾಕ್ಕೋಬೋದು. ಇದನ್ನು ಹಾಕಿ ನಾವು ಈಗ 1 ರಿಂದ 2 ನಿಮಿಷಗಳ ಕಾಲ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಬಾಡಿಸ್ಕೊಂಡ್ರೆ ನಮಗೆ ಇದು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾನೆಲ್ಲವನ್ನು ಬಾಡಿಸ್ಕೊಂಡಿದ್ದೀನಿ ರೀ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಈ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪನೇ ಬಾಡಿಸ್ಕೊಂಡ್ರೆ ಸಾಕು. ಇವಾಗ ಬಿಸಿ ಇದೆಲ್ಲ ನಾನು ಇದು ಆಫ್ ಮಾಡ್ತಾ ಇದ್ದೀನಿ. ಇವಾಗ ನೋಡ್ಬೋದ್ರಿ ನಮ್ಮದಿದು ನಾನು ಫುಲ್ಲು ತಣ್ಣಗೆ ಮಾಡ್ಕೊಂಡಿದ್ದೇನೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೋತಾ ಇದ್ದೇನೆ. ಇವಾಗ ನಾನಿಲ್ಲಿ ಮಿಕ್ಸಿ ಜಾರನ್ನು ಇಟ್ಕೊಂಡಿದ್ದೀನಿ ರೀ. ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ತುಂಬ ಟೇಸ್ಟಾಗಿರುತ್ತೆ ಮತ್ತು ಬೇಗ ಆಗೋದು. 5 ನಿಮಿಷದಲ್ಲೇ ಈ ಒಂದು ಬದನೆಕಾಯಿ ಚಟ್ನಿ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿರಿ ನಾವು ಎಲ್ಲವನ್ನು ಹಾಕ್ಕೊಂಡಿದ್ದೇನೆ. ಇವಾಗ ಮಿಕ್ಸಿ ಮಾಡ್ಕೊತಾ ಇದ್ದೇನೆ. ನೋಡ್ಬೋದ್ರಿ ನಾನು ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಬಂದಿದ್ದೇನೆ. ಇವಾಗ ನಾನು ಚಪಾತಿ ಜೊತೆಗೇ ಇದನ್ನು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಮಾಡ್ತಾಯಿದ್ದೀನಿ ರೀ. ಇವಾಗ ನೋಡ್ಬೋದ್ರಿ ಇದು ತುಂಬ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ನೈಸಾಗಿಯೇ ಮಾಡಿದ್ದೀನಿ. ನೀವು ಬೇಕಿದ್ದರೆ ಸ್ವಲ್ಪ ತರಿಯಾಗಿಯೂ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಗಟ್ಟಿ ಆಗ್ತಿತ್ತಂದರೆ ಸ್ವಲ್ಪನೇ ನೀವು ನೀರನ್ನು ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿ. ನೀವು ನೋಡ್ಬೋದು ಇದು ಸಜ್ಜ ರೊಟ್ಟಿ ಅಂತ ಹೆಸರು ಬರುತ್ತೆ ರೀ. ಸಜ್ಜಾಲಿಂದ ಇದು ತುಂಬ ಆರೋಗ್ಯಕ್ಕೂ ಒಳ್ಳೆಯದು. ಈಗ ಚಳಿಗಾಲದ ಟೈಮ್ನಲ್ಲಿ ಈ ಸಜ್ಜ ರೊಟ್ಟಿ ತುಂಬ ಒಳ್ಳೆ ಟೇಸ್ಟಾಗಿರುತ್ತೆ. ಚಪಾತಿನೂ ಸಜ್ಜ ರೊಟ್ಟಿ, ಅನ್ನ, ದೋಸೆಗೆ, ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.